ಕೊಡ್ತಾರೆಲ್ಲ ಯಾರು ನಿಲ್ಲಿಸ್ಬಿಟ್ಟು ಸರ್ CWD ಆದೇಶ CWD ಈಗ ಆದೇಶ ನೀರು ಬಿಡಬೇಕಾದಂಥ ಪರಿಸ್ಥಿತಿ ಮತ್ತೆ ಹೇಗೆ ಗೊತ್ತಿಲ್ಲ. ಅಲ್ಲಿ ಈಗಾಗಲೇ ಹಿಂದೆ ಭಾಳ ಸಾರಿ ಮಾಡಿದಾಗ ಬಿಟ್ಟಿದ್ದಾರೆ. ಸುಮಾರು ಸಾರಿ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ CWC ಆದೇಶ ಮಾಡಿದಾಗ ನೀರು ಬಿಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಇನ್ನೂ ಲೀಗಲಿ ಸರ್ಕಾರ ನಮ್ಮ ನೀರಾವರಿ ಇಲಾಖೆಯವ್ರು ಚರ್ಚೆ ಮಾಡಬೇಕಷ್ಟೇ. ಅವ್ರಿಗೆ ಸರ್ವಪಕ್ಷ ಸಭೆ ಕರೆದು ಅಲ್ಲಿ ನಾವು ತೀರ್ಮಾನಗಳು ಯಾವ ಇನ್ನೂ ಬಿಟ್ಟಿಲ್ಲ, ಬಹುಶಃ ನೀರು ಬಿಟ್ಟಿದ್ದಾರೆ. ಈಗ ಅದೇ ಇನ್ನೂ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ಬೇಕಂತ ಏನೋ ಚರ್ಚೆ ನಡೀತಾ ಇದೆ. ಸರ್ವ ಪಕ್ಷದಲ್ಲಿ ಸಭೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಬಿಟ್ಟು ಅಂದರೆ ಒಳ್ಳೆಯದು. ಯಾಕಂದರೆ ಅವರು ಇರ್ತಾರೆ. ಈ ಕಡೆ ನಾವು ಒಪ್ಪಂದ ಪ್ರಕಾರ ಬಿಡಬೇಕಂತ ಇದೆಯಲ್ಲ, ಬರ್ಸ್ಕೊಂಡಿದ್ದಾರೆ ಮುಂಚೆ ನಮ್ಮ ಕಡೆ. ಈಗ ನಮ್ಮ ಕಡೆ ನೀರಿಲ್ಲ, ನೀರಿನ ಶಾರ್ಟೇಜ್ ನಮಗೂ ಇದೆ. ಸೊ ಮುಂದಿನ ಜೂನ್ವರೆಗೆ ನಾವು ಮ್ಯಾನೇಜ್ ಮಾಡಬೇಕು, ಸುಮಾರು 8 ತಿಂಗಳು. ಹೀಗಾಗಿ ಎಲ್ಲ ಸಮಸ್ಯೆ ಇದೆ, ಎರಡು ಕಡೆ ಸಮಸ್ಯೆ ಇದ್ದೇ ಇದೆ. ಒಂದು ಕಡೆ ಕಾನೂನು ಸಮಸ್ಯೆ, ಒಂದು ಕಡೆ ನಮ್ಮ ರೈತರ ಕುಡಿಯುವ ನೀರಿನ ಸಮಸ್ಯೆ, ಎರಡು ಕಡೆ ಉದ್ಭವ ಆಗುತ್ತೆ. ಪದೇ ಪದೇ ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ತಲೆದೋರ್ತಾನೆ ಇರುತ್ತೆ. ಅಂದರೆ ಕರ್ನಾಟಕ ವಿಚಾರದಲ್ಲಿ ಬಂದಾಗ ಯಾಕೆ ಪದೇ ಪದೇ ಸರ್? ಯಾಕಂದರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಆಗಲ್ಲ ಅಂತನೋ ಅಥವಾ ಹೇಗೆ ಸರ್? ಕುಡಿಯೋದಕ್ಕೆ ನೀರಿಲ್ಲ, ಇಲ್ಲಿ ಬೆಳೆಗಳಿಗೆ ನೀರಿಲ್ಲ ಅನ್ನೋದು ವಾಸ್ತವ ಗೊತ್ತಿರುತ್ತೆ. ನೋಡಿ, ಈಗಾಗಿದ್ದಲ್ಲ ಸುಮಾರು ಯಾವಾಗ ಅದು ಹಳಿದದು ಬ್ರಿಟಿಷ್ ಸರ್ಕಾರದೋ ಯಾವುದೋ ಇದ್ದಾಗ ಒಂದು ರಾಜರ ಕಾಲದಲ್ಲಿ ಒಡಂಬಡಿಕೆ ಆಗಿದೆ ಅದು ನೀರು ಬಿಡಬೇಕಂತ. ಅದು ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಆ್ಯಕ್ಚುಲಿ ಅದನ್ನು ಆವಾಗೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ರಾಜ್ಯಗಳ ರೀಆರ್ಗನೈಸ್ ಆದಾಗ ಆ್ಯಕ್ಚುಲಿ ಭಾಳ ಜನ ಹೇಳ್ತಾರೆ ತಜ್ಞರು, ಅದು ಆವಾಗ ಅದು ಅಂದರೆ ಆ ಒಡಂಬಡಿಕೆ ಅಲ್ಲಿಗೆ ಕ್ಲೋಸ್ ಆಯಿತು ರೀಆರ್ಗನೈಸ್ ಆದಾಗ. ಆದರೆ ಅದು ಇನ್ನೂ ಕಂಟಿನ್ಯೂ ಆಗಿದೆ ಹಂಗೆ. ಅದು ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡಬೇಕಿರೋದು. ಸರ್, ನಮಗೆ ಲೀಗಲ್ ಬ್ಯಾಟಲ್ ಮಳೆ ಕಡಿಮೆ ಆದಾಗ ಮಾತ್ರ ಆಗುತ್ತೆ, ಸಮಸ್ಯೆ ಬರೋಲ್ಲ. ನಮಗೆ ಈ ತರ ಇದಕ್ಕೆ ಒಂದು ಸಂಧಾನ ಸೂತ್ರ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಫೈಟೇ ನಡೀತಾ ಇಲ್ವಲ್ಲ ಸರ್? ಯಾಕಂದ್ರೆ ಸರ್ಕಾರ ಆ ಕ್ಷಣದಲ್ಲಿ ಏನೋ ಒಂದು ಫೈಟ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಹೋಗ್ತೀರಿ, ಟ್ರಿಬ್ಯುನಲ್ ಮುಂದೆ ಹೋಗ್ತೀರಿ, ಮುಗೀತು. ಮಳೆ ಬಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಶಾಶ್ವತ ಪರಿಹಾರ ಬೇಕಲ್ಲ ಸರ್? ಅದೇ ಇನ್ನು ಮಾಡಬೇಕಲ್ಲ. ಇಂಥ ಸಂದರ್ಭ ಬಂದಾಗೆ ಅದು ಗಮನಕ್ಕೆ ಬರ್ತದೆ. ನೀವು ಹೇಳ್ದಂಗೆ ಶಾಶ್ವತ ಪರಿಹಾರ ಮಾಡಬೇಕಲ್ಲ. ಇನ್ನಾರು ಮುಂದೆ ಹಿಂಗೆ ಆಗದಂಗೆ ಏನಾರು ಒಂದು ಪರಿಹಾರ ಹುಡುಕ್ಲಿಕ್ಕೆ ಅದು ಸಾಕಷ್ಟು ದಾರಿ ಇದೆ, ಇಲ್ಲತ್ತಿಲ್ಲ. ಇಲ್ಲ, ವಾದ ಮಾಡೋದೇನಲ್ಲ. ಅಲ್ಲೆಲ್ಲ ವಾದ ಮಾಡಬೇಕಾಗಿದೆ ಮೇಡಮ್, ಏನೋ ಇಲ್ಲ. ಅದು ಫಿಕ್ಸ್ ಆದೇಶ ಇದೆ ಇರೋದು. ಅಷ್ಟು ನೀರು ನಾವು ಕೊಡಲೇಬೇಕಂತ ಇದೆ. ಅದನ್ನು ಅವರು ಅದನ್ನು ಅಡ್ವರ್ಟೈಸ್ ತೊಗೋತಾರೆ. ಅದಕ್ಕೆ ಹೇಳಿದ್ರೆ ಇದೇನು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. CM ಎಲ್ಲ ಸಂಸದರ ಜೊತೆ ಸಭೆ ಮಾಡಿದ್ರು ಸರ್. ಬಿಜೆಪಿ ನಾಯಕರುಗಳೆಲ್ಲ ಸಪೋರ್ಟ್ ಮಾಡ್ತೀವಿ, ಆದರೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ. ಅದು ಬೇರೆ ಅವ್ರ ಪಕ್ಷಕ್ಕೆ ಅಧಿಕಾರ ಇದೆ ಮಾಡಲಿಕ್ಕೆ, ಅವರು ಮಾಡ್ತಾರೆ. ನಮ್ಮದೇ ಸರ್ಕಾರ ಗಂಭೀರವಾಗಿ ಇದನ್ನ ನೀವು ಹೇಳ್ದಂಗೆ ಮಳೆ ಹೆಚ್ಚಾದಾಗಿದೆ, ಯಾರೂ ಇದ್ರ ಬಗ್ಗೆ ಗಮನ ಕೊಡೋಲ್ಲ. ಎಕ್ಸಸ್ ವಾಟರ್ ಕೊಡ್ತೀವಿ. ಈಗ ನಮಗೆ ಕುಡಿಲಿಕ್ಕೆ ನೀರು ಇಲ್ದಾಗ ಭಾಳ ಕಷ್ಟದ ಪರಿಸ್ಥಿತಿ ಇದೆ. ಸರ್ಕಾರದ ಮೇಲೆ ಮಾಡ್ತಿರೋದು ಒಂದು ಆರೋಪ, ಕಳೆದ 2 ತಿಂಗಳಿಂದ ಹೋಗ್ತಾನೆ ಇದೆ ನೀರು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿ ಆಗಿರೋರಿಗೆ ಕಾವೇರಿ ಕೊಳ್ಳದ ಬಗ್ಗೆ ಏನು ಇರುತ್ತೆ ಅಂತ ಕನ್ಸರ್ನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ಯಾವಾಗ ನೀರಿಗೂ ಬಿಡೋದು ಈಗ ಆದೇಶ ಆಗಿದೆ, ಈಗ ಅಷ್ಟೇ ರೀಸೆಂಟಾಗಿ. ಮುಂಚೆ ಯಾವಾಗ ಆಗಿಲ್ಲ, ಬಿಟ್ಟಿಲ್ಲ. ಅದು ಧಾರವಾಡ ಎಲೆಕ್ಷನ್ ರೆಡಿ ಮಾಡ್ಕೊಂಡಿದ್ದೆ. ಅದು ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನಾಗಿದೆ ಸರ್. ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನಾಗಿದೆ ಸರ್. ಶಾಸಕ ಸ್ಥಾನ ಮರುಸ್ಥಾಪನೆ ಆಗಬೇಕು ಆಗುತ್ತೆ. ಸೊ ಎಲೆಕ್ಷನ್ ಒಂದು ಕಡೆ ತಯಾರಿ ನಡೀತಿತ್ತು. ಈಗ ಇಲ್ಲ, ಅಷ್ಟೇ ಅದೇನು ಡ್ರಾಪ್ ಆಗ್ತದೆ, ಒಂದಾಗುತ್ತೆ, ಹಿರಿಯೂರು ಆಗ್ತದೆ ಅಷ್ಟೇ. ತೀರ್ಪಾಗ ಏನಂತಾರೆ ಸರ್? ಜಾಮೀನು ಸಿಕ್ಕಿದೆ, ತೀರ್ಮಾನ ಕಾನೂನು ಹೋರಾಟ ಅಷ್ಟೇ. ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗೋಲ್ಲ. ಅದು ಕೋರ್ಟ್ ಇದೆ, ಕಚೇರಿ ಇದೆ. ಹೈಕಮಾಂಡ್ ಪಟ್ಟಿ ಇಸ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್. ಯಾವಾಗ ಸರ್? ಹೇಳಿದಾರಮ್ಮ, ಸೋಮವಾರ ಆಗಲೇಬೇಕಲ್ಲ. ಆಲ್ರೆಡಿ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ. ಅಷ್ಟಾಗಿ ಪಟ್ಟಿ ಬರ್ಬೋದ್ರಿ.
ಮುಂದೆ ಬರ್ತದೆ ಮಾಡ್ತಾರೆ. ಈ ರಾಜ್ಯ ನಾಯಕರುಗಳ ಮಾತಿಗೆ ಬೆಲೆ ಇಲ್ವಾ ಸರ್? ಹೈಕಮಾಂಡ್ ತೀರ್ಮಾನ ಮಾಡುತ್ತಾ ಹೇಗೆ ಸರ್ ಎಲ್ಲೂ? ಅವರು ಕೂಡ ಅವ್ರಿಗೇನು ಹೇಳಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ, ಯಾರ್ಯಾರು ಇರ್ಬೇಕಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಆಗುತ್ತೆ ಹಾಗೆ ಆಗಿತ್ತು ಅದು. ಆಮ್ಯಾಗ ಪಟ್ಟಿ ಬಂತು, ಇವರೆಲ್ಲ ಹೇಳಿ ಬಂದಿದ್ರು, ಆಮ್ಯಾಗ ಪಟ್ಟಿ ಆಯಿತು. ಈಗ ಹಂಗೆ ಸೇಮ್. ತಾವು ಕೂಡ ಕೆಲವರು ಹೆಸರು ಶಿಫಾರಸು ಮಾಡಿ ಬಂದಿದ್ದೀರಾ? ನಾವು ಹೇಳಿದ್ವಿ ಅಲ್ಲಲ್ಲಿ ಮುಂದಿನ 28ಕ್ಕೆ ಅನುಕೂಲ ಯಾರ್ಯಾರು ಆಗ್ತಾರೆ ರಾಜ್ಯದಲ್ಲಿ, ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಇವ್ರು ಮಾಡಿದ್ರೆ ಹಿಂಗಾಗುತ್ತೆ, ಇವ್ರು ಮಾಡಿದ್ರೆ ಹೀಗಾಗುತ್ತೆ ಅಂತ. ತಮ್ಮ ಹೆಸರು DCM ಕೇಳಿ ಬರ್ತಾರೆ. ತಮ್ಮ ಯಾರು ಬೇಡಿಕೆ ಇಟ್ಟಿದ್ದೀರಾ ಸರ್? ಹೈಕಮಾಂಡ್ ಮುಂದೆ ಸರ್ ಹಾಕೊಂಡಿದ್ದಾರೆ ಸರ್. DCM ಸ್ಥಾನಕ್ಕೆ ಏನಾದ್ರು ಬೇಡಿಕೆ DCM ಇಟ್ಟಿದ್ದೀರಾ? DCM ನಾವೇನು ಇಟ್ಟರಾದ್ರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಲಹೆ ಕೊಟ್ಟಿದ್ದೆ ಅಷ್ಟೇ. ನಾವು ಮಾಡುವ ಸ್ಥಿತಿಯಲ್ಲಿ ಇದೆ ಸರ್ ಹೈಕಮಾಂಡ್. ಗೊತ್ತಿಲ್ಲ, ನಾವು ಹೇಳಿದ್ದೀವಿ ನಮ್ದು ಏನು ಹೇಳ್ಬೇಕಂತ ಅದನ್ನ ಹೇಳಿದ್ದೀವಿ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಬೆಳಗಾವಿಗೆ ಹೆಚ್ಚಿನ ಸ್ಥಾನ ಕೊಡ್ತಾರೆ ಅಂತ ಸರ್. CM ಅವರು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸೌದಿ ಅವ್ರ ಜೊತೆಗೂ ಮೀಟಿಂಗ್ ಮಾಡಿದ್ದಾರೆ. ನಾವು ಇದ್ದಿಲ್ಲ ಅದರಲ್ಲಿ, ನೀರು ನಾವು ಇದ್ದೀವಿ. ಯಾರಿಗಾಗ್ಬೋದು ಸರ್? ಚರ್ಚೆ ಎಲ್ಲ ರೀತಿಯಿಂದ ಮಾಡ್ತಿದ್ದಾರೆ. ಮುಂದಿನ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಎಲ್ಲ ಜೊತೆ ಅವ್ರು ಚರ್ಚೆ ಮಾಡ್ತಿದ್ದಾರೆ, ಆ ಜಿಲ್ಲೆ ಮುಖಂಡರ ಜೊತೆ. ಕಾದು ನೋಡೋಣ ಏನಾಗ್ತಾರೆ. ಜಾಗಕ್ಕೆ ಸಿದ್ಧ ಇದ್ದಾರೆ ಸರ್, ನಮ್ಗೆ ಬೇಕಂತ ಪಟ್ಟು ಹಿಡಿಯಕ್ಕೆ ರೆಡಿ ಆಗಿದ್ದಾರೆ ಸರ್ ಅಂತ ನಿಮ್ಮ ಯಾರೇ ಬೆಳಗಾವಿ. ಅಲ್ಲ, ಫೈನಲ್ ಆಗಿ ಅಂತೀವಿ ಹೈಕಮಾಂಡೇ ಡಿಸಿಷನ್ ಫೈನಲ್ ಅಲ್ಲ. ಯಾರು ಕೇಳ್ಬೋದು, ಕೇಳಲಿಕ್ಕೆ ಹಕ್ಕಿದೆ. ಯಾರು ಕೊಡೋದು ಮಾತ್ರ ಹೈಕಮಾಂಡ. ಸೌದಿ ಹೆಬ್ಬಾಳ್ಕರ್ ಬಿಟ್ಟು ಬೇರೆಯವ್ರು ಕೊಡಿ ಅಂತ ಕೇಳಿದ್ರಂತ. ನಿಮ್ಗೆ ಯಾರು ಹೇಳಿದ್ರ? ಹೇಳಿದ್ರೆ ಯಾರು? ಒಂದು ಕೊಡ್ತಾರೆ, ಇನ್ನೆರಡು ಕೊಡ್ತಾರೆ. ಗೊತ್ತಿಲ್ಲ, ಒಂದಂತೆ ಕೊಡಲೇಬೇಕ್ರೆ, ಒಂದಂತೆ ಕೊಡಲೇಬೇಕು. ಎರಡನೇದು ಕೊಡೋದು ಬಿಡೋದು ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಹಿಂದೆಲ್ಲ ಕೊಟ್ಟಿದ್ದಾರೆ ಸರ್. ಕೊಟ್ಟಿರಲ್ಲ, 3 ಇದ್ದೀವಿ 4 ಇದ್ದೀವಿ ಕೊಟ್ಟಿದ್ದು. ಅವಾಗೆಲ್ಲ ಲಿಮಿಟೆಡ್ ಆಗಿರಲಿಲ್ಲ, ಅವಾಗ ಕೊಡ್ತಾ ಇದ್ರು. ಈಗ ಲಿಮಿಟೇಷನ್ ಇದೆ, ಹಿಂಗಾಗಿ ಕಷ್ಟ ಜಾಸ್ತಿ ಕೊಡೋದು. ಬೆಂಗಳೂರು ಬಿಟ್ಟರೆ ಬೆಳಗಾವಿ ಜಿಲ್ಲೆಯಿಂದ 15 ಕ್ಷೇತ್ರ ದೊಡ್ಡ ಕ್ಷೇತ್ರ ಜಿಲ್ಲೆ. ಹೀಗಿರುವಾಗ ಹೆಚ್ಚು ಮಂತ್ರಿ ಸ್ಥಾನ ಕೊಡೋದ್ರ ತಪ್ಪೇನಿದೆ ಸರ್? ತಪ್ಪೇನಿಲ್ಲ, 34 ಅಡ್ಜಸ್ಟ್ ಆಗಬೇಕಲ್ಲ. ಬೇರೆ ಜಿಲ್ಲೆ ಅಡ್ಜಸ್ಟ್ ಆಗಬೇಕು, ಜಾತಿವಾರ ಅಡ್ಜಸ್ಟ್ ಆಗಬೇಕು, ಇದು ಭಾಳ ಮುಖ್ಯ. ವಿಸ್ತರಣೆಯಲ್ಲಿ 5 ವರ್ಗಕ್ಕೆ ಹೆಚ್ಚಿನ ಪ್ರಾಬಲ್ಯ ಸಿಗ್ಬೋದು ಸರ್, ಹೆಚ್ಚಿನ ಸಂಖ್ಯೆ. ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ, ಸೂಚನೆ ಅವರೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ 20ರಲ್ಲಿ ಎಷ್ಟು ಸಿಗ್ಬೋದು ಸರ್? 5 ಗೊತ್ತಿಲ್ಲ, ಅವರೇ ಈಗಲೇ ಹೇಳಿದರೆ ಅವ್ರ ಕೈಗೆ ಲಿಸ್ಟ್ ಇದೆ. ಈಗ ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ, ಅವ್ರಿಗೆ ಬಿಟ್ಟದ್ದು ಹೆಚ್ಚು. CM ಸಿದ್ದರಾಮಯ್ಯ ಅವ್ರು ಭೇಟಿ ಮಾಡಿದ್ದಾರೆ. ಯಾರೇ? ಹಾಂ, ಸಿಕ್ಕಿದ್ರಲ್ಲ, ಬೆಟ್ಟಾಗ್ತಾರೆ ಅವರೇ. ಇತ್ತೀಚೆಗೆ ಇಬ್ಬರು ಒಟ್ಟಿಗೆ ಕಾಣಿಲ್ಲ ಸರ್. ಇಲ್ಲ, ಮೊದಲು ಕಾಣಿಲ್ಲ, ಈಗೂ ಕಾಣಿಲ್ಲ. ಮೊದಲು ಹಾಗೆ ಇದ್ದು ಸೇಮ್. ಜಮೀರ್ ಅವ್ರದ್ದು ಕ್ಲಿಯರ್ ಆಗುತ್ತಾ? ಇಲ್ಲ, ಗೊತ್ತಿಲ್ಲ. ಎಲ್ಲ ಕೊಟ್ಟು ಬಂದಿರೋ ಲಿಸ್ಟು ಹೇಳಿದ್ದಾರೆ. ಅವ್ರ ಬಗ್ಗೆ ಮಾಡಿದ್ರೆ ನಮಗೇನು ಅನುಕೂಲ, ಅನಾನುಕೂಲ ಎಲ್ಲ ಹೇಳಿ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ. ವೇಟ್ ಮಾಡೋಣ, ಇನ್ನೊಂದು 2 ಡೇಸಲ್ಲಿ ಪಟ್ಟಿ ಬರ್ತದೆ. ಈಗ ಇರುವಂಥ ಪ್ರಸ್ತಾಪ ಸರ್, ಮೇಲ್ವರ್ಗದ CM ಆಗಿದ್ದಾಗ ಸಹಜವಾಗಿ 5ನೇ ವರ್ಗಕ್ಕೆ ಹೆಚ್ಚಿನ ಸ್ಥಾನ ಸಿಗಬೇಕು ಅಂತ ಕೂಗಿರುತ್ತೆ ಸರ್. ಹೌದು, ಹೇಗೆ ಮ್ಯಾನೇಜ್ ಮಾಡ್ತಾರೆ ಹೈಕಮಾಂಡ್ ಸರ್? ಅದನ್ನೇ ಅವರೇ ಸೂತ್ರ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಪಟ್ಟಿ ಇದೆ, ಸರಿಯಾಗಿ ಮಾಡ್ತಾರೆ ಅವರು. ಮತ್ತು ಪ್ರಬಲ ಜಾತಿಗಳಿಗೆ ಹೆಚ್ಚು ಸ್ಥಾನಮಾನ ಸಿಕ್ಬಿಟ್ರೆ ಹೇಗೆ ಅಂತ ಕೊಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಅವ್ರಿಗೂ ಬ್ಯಾಲೆನ್ಸ್ ಮಾಡ್ತಾರೆ, ಇವ್ರಿಗೂ ಕೊಡ್ತಾರೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತಾರೆ. ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ಗಳನ್ನು ಭೇಟಿ ಮಾಡಿದ್ರು. ಇಲ್ಲ ಸರ್, ಅದೇ CM ಜೊತೆ ಮೀಟಿಂಗ್ ಇತ್ತು ಅಷ್ಟೇ, ಅದೇ ಮೀಟಿಂಗ್. ಇಂಪಾರ್ಟೆಂಟ್ ಸರ್. ನಾವು ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲ ಸರ್. ಅಲ್ಲ, ಬೆಳಗಾವಿ ನಾಯಕರು ಒಕ್ಕೂರಲಿಂದ ಕೇಳ್ತಾರೆ ಸರ್, ಹೆಚ್ಚುವರಿ ಸ್ಥಾನ ಕೊಡಿ. ಕೊಡ್ಲಿಕ್ಕೆ ಕೇಳಿದ್ರೆ ಅವ್ರು ಕೊಡ್ಬೇಕಲ್ಲ, ನಾವು ಕೇಳಿದಿಲ್ಲ. ಹೆಚ್ಚಿಗೆ ಕೊಡ್ಲಿಕ್ಕೆ ಕೇಳಿದ್ದೀವಿ, ಕೊಡೋದು ಅವ್ರ ಕೈಲಿದೆ, ಹೈಕಮಾಂಡ್. ಹೆಚ್ಚಿಗೆ ಕೊಟ್ಟಷ್ಟು ಬೆಳಗಾಮಲ್ಲಿ ಚಟಾಪಟಿ ಜೋರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನಾದರೂ ಇದಕ್ಕೆ ಚಟಾಪಟಿ ಏನಾಗಲ್ಲ, ಅಲ್ಲಿ ಸಾವುಕಾರ ಫ್ಯಾಮಿಲಿ, ಹೆಬ್ಬಾಳ್ಕರ್ ಫ್ಯಾಮಿಲಿ ಅಂತ ಮುಂಚೆಯಿಂದ ಕೂಡ ಈಗ ಇದೆಲ್ಲ 2 ಮತ್ತು ನಡೆದೇ 3 ವರ್ಷ ನಡೆಸಿದ್ರಲ್ಲ. ಮತ್ತೆ ಈಗೇನಾಗಿದೆ? ಏನು ಚಟಪಟಿ ಏನಾಗಿಲ್ಲ, ಶಾಂತ ಇದೆ. 3 ವರ್ಷ ಶಾಂತ ಇದ್ದಾರೆ. CM ಅವರು 100 ದಿನದ ಟೈಮ್ ಬಾಂಡಿಂಗ್ ಇಟ್ಕೊಂಡಿದ್ರು. ಈಗಾಗಲೇ 60 ದಿನ ಕಳೆದೋಗಿದೆ. ಈ ವೇಳೆಗೆ 7 ಬಾರಿ ಹೋಗಿದ್ದಾರೆ. ಡೈಲಿ CM ಆಗಿಬಿಟ್ಟಿದ್ದಾರೆ.
ಕೆಲಸ ಇರೋದು ಅಲ್ಲೆಲ್ಲ ಪೆಂಡಿಂಗ್ ಇದೆ. ಮೊನ್ನೆ ಹೇಳಿದ್ರೆ ಅದು ಲಿಸ್ಟ್ ನೋಡಿರ್ಬೇಕಲ್ಲ ಡೆಲ್ಲಿಯಲ್ಲಿ 8,000 ಕೋಟಿ ನಮಗೆ ದಿಲ್ಲಿಂದ ಬರಬೇಕು, ಎಷ್ಟು ಪ್ರಾಜೆಕ್ಟು ಪೆಂಡಿಂಗ್ ಇದೆ, ಮೇಕೆದಾಟು, ಮಾದಾಯಿ ಇವೆಲ್ಲ ಡೆಲ್ಲಿಯಲ್ಲಿದೆಯಲ್ಲ, ಡೆಲ್ಲಿಯಲ್ಲಿದೆ. JJM ದುಡ್ಡು ಬರಬೇಕು, 15 ಹಣಕಾಸಿನದಿಂದ ದುಡ್ಡು ಬರಬೇಕು, ಸುಮಾರು ಪೆಂಡಿಂಗ್ ಇದೆ. JJM ರೀತಿ ಕರ್ನಾಟಕದಲ್ಲಿ ಅನೇಕ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗ್ತಾ ಇದೆ. ಅದು ಅದಕ್ಕೆ ಆಗಿಲ್ಲ, ಅಲ್ಲಿಂದ ಬರಬೇಕಲ್ಲ ದುಡ್ಡು, ಸುಮಾರು 13,000 ಕೋಟಿನೋ ಬರಬೇಕಿದೆ. JJM ವಿಶೇಷವಾಗಿ ಈ SC/STಗೆ ಮಹತ್ವ ಕೊಡ್ತೇವೆ ಅಂತ ಹೇಳುವ ಸರ್ಕಾರ KNN ಇಲಾಖೆಯಲ್ಲಿ 300 ಕೋಟಿ ಇದುವರೆಗೂ ಕೂಡ ಸಣ್ಣ ಏನು SCPTಯಲ್ಲಿ ವರ್ಕ್ ಮಾಡಿದ ಕಾಂಟ್ರಾಕ್ಟರ್ಗಳಿಗೆ ಬಿಲ್ಲೇ ಆಗಿಲ್ಲ. ಅದು ಆ ಇಲಾಖೆ ಕೇಳಬೇಕು ನೀವು, ಆ ಮಂತ್ರಿ ಕೇಳ್ರೆ ಅವ್ರ ಹತ್ರ, ಸರ್ಕಾರ ಕೇಳಿ ನಾವು ಆ ಇಲಾಖೆದು ಎಕ್ಸಾಕ್ಟ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಮ್ಮ ಇಲಾಖೆ ಆದ್ರೆ ನಾವು ಹೇಳ್ಬೋದು. ಕಾವೇರಿ ವಿಚಾರದಲ್ಲಿ ಒಂದು ಕರೆ ಕೊಡೋದಕ್ಕೆ ನಮ್ಮ ಹೋರಾಟಗಾರರೆಲ್ಲ ಬಂದು ಮಾಡ್ತೀವಿ. ಅದು ಏನು ತಪ್ಪೆಲ್ಲ, ಜಾಗೃತಿ ಮಾಡಬೇಕಲ್ಲ, ಅವರು ಅಟ್ರಾಕ್ಷನ್ ಮಾಡಬೇಕು ಸರ್ಕಾರದ ಮೇಲೆ. ನೀವು ಹೇಳಿದ್ರಲ್ಲ, ಮುಂಜಾಗ್ರತೆ ಕ್ರಮ ಕೈಗೊಳ್ಳಲಿಕ್ಕೆ ಅದು ಒಂದು ಆಗ್ಬೋದು. ಈಗ ಬಂದು ಮಾಡಿದ್ರೆ ಅದನ್ನೇನು ನಾವು ರಾಂಗ್ ಡೈರೆಕ್ಷನ್ನಾಗ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಮ್ಮನ್ನು ಎಚ್ಚರಗೊಳಿಸ್ಲಿಕ್ಕೆ ಪ್ರತಿಭಟನೆ ಇರ್ಬೋದು, ಕಾನೂನು ಹೋರಾಟ ಸರಿಯಾಗಿ ಮಾಡೋಂತ ಇರ್ಬೋದು, ಅಥವಾ ಮುಂದೆ ನೀರನ್ನು ಅವ್ರಿಗೆ ಯಾವ ರೀತಿ ಬಿಡಲಿಕ್ಕೆ ಏನಾರ ಸೋರ್ಸ್ ಮಾಡ್ಕೋತಾರೆ ಅಡಿಷನಲ್ಲು, ಅಥವಾ ಕಾವೇರಿ ಇದಕ್ಕೆ ಬೇರೆ ಕಡೆಯಿಂದ ಪಂಪ್ ಮಾಡಿ ನೀರು ಹಾಕಲಿಕ್ಕೆ ಅವಕಾಶ ಇದೆಯಾ? ಅದೇ ಇದೆ, ಅವಕಾಶ ಇದೆ, ಇಲ್ಲ ಅಂತಿಲ್ಲ. ಬೇರೆ ಎಕ್ಸಸ್ ವಾಟರ್ ಎಲ್ಲಿ ಹೋಗ್ತಿದ್ರೆ ಅದನ್ನು ಇಲ್ಲಿ ನಾವು ಪಂಪ್ ಮಾಡಿ ಇಲ್ಲೇ ಹಾಕ್ಬೋದು. ಸಾಕಷ್ಟು ನಮ್ಮ ನದಿಗಳು ಸುಮಾರು ಹಾಗೆ ಹೋಗ್ತಿದೆ ಸಮುದ್ರಕ್ಕೆ. ಅದರಲ್ಲೊಂದು 5 TMC 10 TMC ಪಂಪ್ ಮಾಡಿ ಹಾಕಿದರೆ ಶಾಶ್ವತ ಪರಿಹಾರ ಆಗುತ್ತದೆ. ಈಗ ಎತ್ತಿನೊಳಗೆ ಹಾಕಿದಾರಲ್ಲ, ಎಷ್ಟು 300 ಕಿಲೋಮೀಟರ್ ತರ್ತಾ ಇದ್ದಾರೆ. ಹಂಗೆ ಇಲ್ಲಿ ಕೂಡ ಪಂಪ್ ಮಾಡಿ ಇಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಇದೆ. ಸೊ ಒಂದು 5-10 TMC ನೀರು ನಾವು KRSಗೆ ಹಾಕೋದೇನು ದೊಡ್ಡ ವಿಷಯ ಏನಲ್ಲ, ಮಾಡ್ಬೋದು ಅದು. ಓಕೆ ರೀ. ಹಾಂ, ಏನಿಲ್ಲ, ಡೆಲ್ಲಿದೇನೆಲ್ಲ ಲಿಸ್ಟ್ ಕೊಟ್ಟಿದ್ರೆ ಬಂದೈತಿ, ಇನ್ನು ಮಾಡ್ತಾರೆ ಅವರು. ಮಾಡಿಬಿಟ್ಟು ವೇಟ್ ಮಾಡೋಣ.